ನನ್ ಮಗನ್ ಕೈ ಹಿಡಿಯೋ ಹೆಣ್ಣು ಈ ಬಂಗಾರ ಸೊಸೆ ಅಲ್ಲವಳೆ. ಪುಟ್ಟಕ್ಕ, ನನ್ ಸೊಸೆನ್ ಕರ್ಕೊಂಡ್ ಬಾ. ನಿನ್ ಲವ್ ಸ್ಟೋರಿನ ಒಂದು ಮೂವಿನೇ ಮಾಡ್ಬೋದು. ಹೆಸರೇನು ಗೊತ್ತಾ? ಸುಳ್ಳು ಹೇಳಿದ್ರು ಲವ್ ಬಿಡಲ್ಲ ಅಂತ. ಹೆಂಗಿದೆ? ಸುಮ್ಕೆ ಇರಬೇಕು. ಸ್ನೇಹ, ನೀನು ಏನೋ ಅವಳು ಇವಳಿನ ಮಾತನ್ನ ಮನ್ಸಿಗೆ ಹಾಕೋಬೇಡ ಕಣಬೇ. ಸ್ನೇಹ, ಏನಾಯ್ತಬೇ? ಯಾಕೆ ಅಳ್ತಿದ್ಯಾ? ಏನಾಯ್ತಕ್ಕ? ಸ್ನೇಹ, ಯಾಕವಿ ಏನಾತು? ಅದು ಸುಮಾ ತಮಾಸೆಗೆ ಏನೋ ಒಂದು ಮಾತು ಹೇಳಿದ್ಲು, ಅದಕ್ಕೆ ಸ್ನೇಹ ಹಿಂಗೆ ಅಳ್ತಾವಳೆ. ಅಯ್ಯೋ ಎಡ್ಬಿಡಂಗಿ, ಬೇರೆ ಕ್ಯಾಮೆ ಇಲ್ವಾ ನಿನಗೆ? ಸಾರಿ ಅವ್ವ, ಏನೋ ತಮಾಷೆಗೆ ಹೇಳ್ದೆ. ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟವಳೆ, ಸುಮಿಸ್ಬಿಡವ. ಇಲ್ಲ ಅವ್ವ, ನನಗೆ ಸುಮ್ಮ ಹೇಳಿದ ಮಾತಿಗೆ ನೋವಾಗ್ಲಿಲ್ಲ. ಮತ್ತೆ ಯಾಕೆ ಹಿಂಗೆ ಅಳ್ತಿದ್ವಿ? ಈ ಮದುವೆ ನಿಂಗೆ ಇಷ್ಟ ಇಲ್ವೇ? ಕಂಠಿ ಸಾಹೇಬ್ರಂದ್ರೆ ನನಗೆ ಪ್ರಾಣ ಅವ್ವ. ನನ್ಗೆ ಯಾಕವ್ವ ಅವ್ರನ್ನ ಇಷ್ಟ ಇಲ್ಲ ಅಂತ ಹೇಳಿ? ಮತ್ತೆ ಯಾಕವ ಹೇಳ್ತಿದ್ಯಾ? ನನ್ನ ಕ್ಷಮಿಸ್ಬಿಡವ. ನಾನು ನಿಮ್ಮ ಜೊತೆ ಎಲ್ಲ ತುಂಬ ಕಠೋರವಾಗಿ ನಡ್ಕೊಂಬಿಟ್ಟೆ. ಅಯ್ಯೋ ಹುಚ್ಚಿ ಈಟನೆಯಾ? ಅಯ್ಯೋ, ನಾನು ಇನ್ನೇನು ಅಂತ ಎದರ್ಕೊಂಬಿಟ್ಟೆ ಕಣವ. ಲಗ್ನ ಮಾಡ್ಕೊಳ್ಳ ಹುಡುಗಿ, ಕಣ್ಣ ನೀರು ಹಾಕ್ತಾರೆ. ಸುಮಾ, ಸಹನಕ್ಕ, ನಿಮಗೂ ಸಾರಿ. ಕಂಠಿ ಸಾಹೇಬ್ರಿಂದ ದೂರ ಆಗಬೇಕು ಅಂತ ನಿಮ್ಮ ಹತ್ರ ಎಲ್ಲ ಒರಟಾಗಿ ಮಾತಾಡಿ ನಿಮ್ಮ ಮನಸ್ಸೆಲ್ಲ ನೋಯಿಸ್ಬಿಟ್ಟೆ. ಇರ್ಲಿ ಬಿಡವಿ, ನೀನು ಯೋನೇ ಅಂದರೂ ನಮಗೆ ನೋವಾಗಿಲ್ಲ. ಯಾಕಂದ್ರೆ ನೀನು ನನ್ನ ತಂಗಿ ಕಣವಿ. ಸ್ನೇಹಕ್ಕ ನಮ್ಮ ಜೊತೆ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ ಅಂತ ನಿನ್ನನ್ನು ನಮ್ಮ ಮನೆಗೆ ಗಿಫ್ಟ್ ಮಾಡಿ ಹೋಗಿದ್ದಾಳೆ. ನಿನ್ನಿಂದ ನಮ್ಮ ಮನೆಗೆ ಸಂತೋಷನೇ ಹೊರತು ನೋವು ಯಾವತ್ತಿಗೂ ಇಲ್ಲ ಅಕ್ಕ. ನನ್ನ ಮಗಳ ಸ್ನೇಹನ ಹೃದಯ ಹೊತ್ಕೊಂಡ್ರ ತೇರ್ ನೀನು. ಈಗ ಅವಳ ಸ್ಥಾನ ತುಂಬಕ್ಕೆ ಅವಳ ಹೃದಯನೇ ಹೊತ್ಕೊಂಡು ಅವಳ ಮನೆಗೆ ಬಂದಿದೀಯ. ನೀನು ಭಾಳ 100 ವರ್ಷ ಸಂದಾಕಿರ್ಲವ್ವ. ಬಂಗಾರಮ್ಮ ಅವ್ರ ಮನೆ ಸೊಸೆ ಆಗೈಯೋತ್ತೆ ಹೆಂಗೆ ಇರೋದು. ಕೊನೆಗೂ ನನ್ನ ಮಗಳು ಗೆದ್ಬಿಟ್ಲು. ನನ್ನ ಮಗಳ ವಿರೋಧಿ ಗೆದ್ಬಿಡ್ತು. ಅಪ್ಪ, ಅತ್ತೆ, ಏನಿದೆಲ್ಲ? ಈ ಬೀದಿ ಬೇಕಾರಿ ನಿಮ್ಮ ಮನೆ ಸೊಸೆನಾ?
ಅವಳಕ್ಕಮ್ಮ ಬೀದಿ ಭಿಕಾರಿ ಆಗ್ತಾಳೆ. ಅವಳಿಗೆ ಅಪ್ಪನಾಗಿ ನಾನಿದ್ದೀನಿ ಇಲ್ಲಿ. ಹೋ ನೀವೇನ್ ಲಕ್ಕತಿನಾ? ನೀವು ಅದೇ ತಾನೆ. ರಾಧಾ, ಮಾತಿನ ಮ್ಯಾಕೆ ಬಸಿ ನಿಗಾ ಇರಲಿ. ಅತ್ತೆ ಏನು ನಡೀತಾ ಇದೆ ಇಲ್ಲಿ? ಏನೇ ಆದರೂ ನೀವು ಗಟ್ಟಿಯಾಗಿ ನಿಂತ್ಕೊಳ್ತೀರಾ ಅಂದ್ಕೊಂಡೆ, ಆದರೆ ಈ ಕುತಂತ್ರಿಗಳು ನಿಮ್ಮ ತಲೆನೂ ಇಷ್ಟು ಬೇಗ ಕೆಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕುತಂತ್ರಿಗಳು ನಾವಲ್ಲ, ನೀನು. ಈ ಅಜ್ಜಿ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ರಾಧಾ, ಯಾರ್ ತಾವ್ ಮಾತಾಡ್ತಿದ್ಯ ಅಂತ ಒಸಿ ನಿಗಾ ಇರ್ಲಿ. ಇಂಥವ್ರ ಹತ್ರ ಹೀಗೆ ಮಾತಾಡಬೇಕು ಮಾಮ. ನನ್ನ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಹೇಳಿ ಅತ್ತೆ ತಲೆ ಕೆಡಿಸಿದ್ದಾರೆ. ರಾಧಾ, ಇಲ್ಲಿ ಯಾರು ಯಾರ ತಲೆನೂ ಕೆಡಿಸಿಲ್ಲ. ತಾನಾಗೇನೆ ಬಣ್ಣ ಬಯಲಾಗದೆ. ಇಷ್ಟು ದಿವಸ ನೀನು ಹಾಕೊಂಡಿದ್ದಲ್ಲ ಹಸುವಿನ ಮುಖವಾಡ, ಅದು ಕಳಚಿ ಬಿತ್ತಿವತ್ತು. ನೀವೆಲ್ಲ ಎಂತ ಗೋಮುಖ ವ್ಯಾಘ್ರರು ಅನ್ನೋದು ಬಂಗಾರಮ್ಮನವ್ರಿಗೆ ಗೊತ್ತಾಗಿದೆ. ಲೇ ರಾಜಿ, ನಿನ್ ಬಾಯಿ ಮೊಣ್ಣಾಕ. ಆ ಬಂಗಾರಮ್ಮ ನಮ್ ಜುಟ್ಟಿಡು ಜಾಡ್ಸೋದ್ಯಾಕೆ ಮುಂಚೆ ಜಾಗ ಖಾಲಿ ಮಾಡಮ್ಮ ಬಾರೇ. ನಂಜಮ್ಮ, ಆ ರಾಧಾ ಇಟ್ಟು ಬೇಗ ಸಿಕ್ಕಾಕೊಳ್ಳಕ್ಕಿಲ್ಲ. ಹೋಗಿ ಸಿಕ್ಕಾಕೊಂಡ್ರೆ ತಾನೇ ನಾವು ಸಿಕ್ಕಾಕೊಳ್ಳೋದು. ಅವ್ವಾ, ಏನು ಎಲ್ಲರೂ ಸೇರಿಕೊಂಡು ಕತೆ ಹೇಳ್ಬಿಟ್ರೆ ನಮ್ಮ ಅತ್ತೆ ನಂಬಿಡ್ತಾರ? ನಾನೇನು ಅಂತ ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತು. ಹೌದೌದು, ಸ್ಯಾನೆ ಗೊತ್ತಾಗೈತ. ಈಗಲಾದರೂ ಈ ನಿನ್ನ ಕಳ್ಳಾಟನ ಕೊನೆ ಮಾಡು. ಈ ನನ್ನ ಮಕ್ಕಳು ಬೇರೆ ಸೇರ್ಕೊಂಡವ್ರಲ್ಲ. ಅತ್ತೆ, ಇವರೆಲ್ಲ ಸೇರ್ಕೊಂಡು ನಿಮ್ಗೇನೋ ಸುಳ್ಳು ಹೇಳಿದ್ದಾರೆ. ಇವ್ರುಗಳ ಬೆಳೆ ಬೆಂದಿಲ್ಲ ಅಂತ ನನ್ನ ವಿರುದ್ಧ ಎತ್ಕಟ್ಟಿದ್ದಾರೆ. ಅತ್ತೆ, ಇವ್ರು ಯಾರ ಮಾತನ್ನು ನಂಬೇಡಿ ಅತ್ತೆ. ಏ ರಾಧಾ, ನೀನೆಂತ ಈಸದಾವು ಅಂತ ಎಲ್ರಿಗೂ ಗೊತ್ತಾಗಿದೆ. ಸುಮ್ಮನೆ ನಾಟಕ ಮಾಡಿ ಮರ್ಯಾದೆ ಕಳ್ಕೊಬೇಡ. ಲೇ ಮುದುಕಿ, ನನಗೆ ಬರ್ತಿರೋ ಕೋಪಕ್ಕೆ ಇಲ್ಲೇ ನಿನ್ನ ಸಮಾಧಿ ಮಾಡ್ಬಿಡ್ಲ ಅನ್ನಿಸ್ತಿದೆ. ಕೋಪನ ಕಂಟ್ರೋಲ್ ಮಾಡ್ಕೊಂಡು ನಿಂತಿದ್ದೀನಿ. ರಾಧಾ, ಏನೋ ಇದಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಮಾವಯ್ಯ. ಎಲ್ರಿಗೂ ಪ್ರೀತಿ ಹಂಚಿ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಕ್ಕೆ ನನಗೆ ಸಿಗ್ತಿರೋ ಬಹುಮಾನ ಇದು. ಅವ್ವ, ಏನ್ ನಡೀತಿದೆ ಇಲ್ಲಿ? ಏನ್ ನಡಿಬೇಕೋ ಅದೇ ನಡೀತೈತೆ ಬಸ್ಸು. ಎಲ್ರೂ ನನ್ನ ಕೈ ಬಿಟ್ರು ಅತ್ತೆ ನನ್ನ ಭಾಗಕ್ಕಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅತ್ತೆನ ಇವ್ರುಗಳ ಮಾತು ಕೇಳ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಸದ್ಯ ಈಗಲಾರು ನಿನ್ನ ಬುದ್ಧಿ ಎಂಥದ್ದು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ, ಅದಕ್ಕೆ ಖುಷಿ ಪಡಬೇಕು. ರೀ ರಾಧಾ, ಉಂಡು ಮನೆಗೆ ದ್ರೋಹ ಬಗ್ಗೆಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬಂತು? ಇಂಥವರೆಲ್ಲ ಇರೋದು ಮೋಸ ಮಾಡಕ್ಕೇನೆ. ಉಟ್ಗುಣ ಸುಟ್ರು ಹೋಗಲ್ಲ ಅನ್ನೋ ಗಾದೆ ಕೇಳಿಲ್ವೇನವಿ? ಸಹನಾ, ಹೆಂಗಿದೆ ಮೈಗೆ? ನನ್ನ ಕನ್ಸು ಮನ್ಸಲ್ಲೂ ನಮ್ಮ ಅತ್ತೆಗೆ ಕೆಟ್ಟದನ್ನು ಯಾವತ್ತೂ ಬಯಸಿಲ್ಲ. ಹೌದಾ? ಹಾಗಾದ್ರೆ ಈ ಮದುವೆ ಯಾಕೆ ಆಗ್ತಿದ್ಯಾ? ಮದ್ವೆ ಏನು ನನ್ನ ಕಾಡಿ ಬೇಡಿ ಮಾಡ್ಕೋತಾ ಇಲ್ಲ. ಅತ್ತೆ, ನೀನೇ ನನ್ನ ಮನೆ ಸೊಸೆ ಆಗ್ಬೇಕು, ನೀನ್ ಬಿಟ್ರೆ ಗತಿ ಇಲ್ಲ ಅಂತ ಕಾಡಿ ಬೇಡಿ ಕೇಳ್ಕೊಂಡಿದ್ದಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ದಾದಾ, ಒಬ್ಬನ ಬಗ್ಗೆ ಅಗ್ರವಾಗಿ ಮಾತಾಡಬೇಡ. ನಾನು ಅಗರ್ವಾಗಿ ಮಾತಾಡ್ತಿಲ್ಲ ಮಾವ. ನೀವೇ ಹೇಳಿ, ನೀವು ಲವ್ ಮಾಡ್ತಿದ್ದೀನಿ ಅಂದಾಗ ನಾನು ನಿಮಗೆ ಸಪೋರ್ಟ್ ಮಾಡ್ಲಿಲ್ವಾ? ಈ ಬಿಕಾರಿನ ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಕರ್ಕೊಂಡ್ ಬರ್ಲಿಲ್ವಾ? ನನಗೆ ಆ ಥರ ಕೆಟ್ಟ ಇಂಟೆನ್ಷನ್ ಇದ್ದಿದ್ರೆ ನಾನು ಯಾಕೆ ನಿಮಗೆ ಸಪೋರ್ಟ್ ಮಾಡ್ತಿದ್ದೆ ಮಾವ? ಅಲ್ಲ, ಇಲ್ಲಿ ಏನಾಯ್ತೈತೆ ನಂಗೆ ಅರ್ಥನೇ ಆಯ್ತಾ ಇಲ್ಲ. ಯಾರಾದರೂ ಹೊಸ ಬಿಡಿಸಿ ಹೇಳ್ತೀರಾ? ದೊರೆ, ನೀನು ಅನ್ಕೊಂಡಂಗೆ ಇವಳು ಒಳ್ಳೇದು ಮಾಡೋ ಕಾಮಧೇನು ಅಲ್ಲ, ಎಲ್ರೂ ಬಲಿ ತಗೊಳ್ಳೋ ಕಾರ್ಕಟಕ ಸರ್ಪ. ದೊರೆ, ಇವಳು ನಿಮ್ಮನೇಲೆ ಇತ್ಕೊಂಡು
ನಿಮ್ಮನೆಯಲ್ಲೇ ಉಣ್ಕೊಂಡು ನಿಮ್ಮನ್ನೆಲ್ಲರನ್ನು ಸರ್ವನಾಶ ಮಾಡಕ್ಕೆ ಹೊಂಚಾಕಿರೋ ತೋಳ. ಇವಳು ಅವನ ಥರನೇ ವಿಷ ತುಂಬ್ಕೊಂಡಿರೋಳು ಇವಳು. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ನಿಜ ಆಗೋಯ್ತು. ಸೊಸೆ ಕಳ್ಕೊಂಡು ಕಂಗಾಲಾಗಿದ್ದ ಮನೆಗೆ ಆಶ್ರಯ ಆಗಿ ಎಲ್ಲ ಸೇವೆ ಮಾಡಿದಕ್ಕೆ ಒಳ್ಳೆ ಮರ್ಯಾದೆ ಸಿಕ್ತು. ಅನ್ನ ಹಾಕಿದ ಅತ್ತೆ ಮನೆ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಬಯಸಿದ್ದು ತಪ್ಪಾಗೋಯ್ತು. ಹೆಂಡತಿ ಇಲ್ದಿರೋ ಮಾವನ್ ಮದ್ವೆ ಹಾಕಿ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ನ ಜೀವನ ತ್ಯಾಗ ಮಾಡಿದಕ್ಕೆ ಸರಿಯಾದ ಮೋಸ ಆಯ್ತು. ಒಟ್ನಲ್ಲಿ ಬರೀ ಒಳ್ಳೇದನ್ನೇ ಮಾಡಿರೋ ನನಗೆ ಸಿಕ್ಕಿದ್ದು ಹಾವು, ತೋಳ, ವಿಷ ಸರ್ಪ ಅನ್ನೋ ಪಟ್ಟ. ಬೇಸ್ ರಾಧ, ಬೇಸ್. ನೀನು ಸಸಿಕಲನ್ ಮಗಳು ಅನ್ನೋದನ್ನ ಇವತ್ತು ನಿರೂಪಿಸ್ಬಿಟ್ಟೆ. ಸಿಕ್ಕಾಕೊಂಡ್ ಮ್ಯಾಕು ಈಟು ಅಂದೆಲ್ಲ ನಾಟಕ ಆಡ್ತಿದ್ಯಲ್ಲ, ನಿನ್ ಗುಂಡ್ಗೆ ನಾ ಮೆಚ್ಚಲೇಬೇಕು. ನೊರಿ ಹೊಟ್ಟೆನಾಗೆ ನರಿನೇ ಹುಟ್ಟದು ಅಂತ ಇವತ್ತು ಸಾಬೀತು ಮಾಡ್ಬಿಟ್ಟೆ ನೋಡು. ಅತ್ತೆ ಮುಚ್ಚು ಬಾಯ್. ಇನ್ನೊಂದು ಕಿತ ನನ್ನ ಅತ್ತೆ ಅಂತ ಕರೆದ್ರೆ ನಾಲ್ಗೆ ಸೀಳಾಕ್ಬಿಡ್ತೀನಿ. ಸೋದ್ರ ಸಂಬಂಧ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ತವ್ರು ಬಿಟ್ರು ಸೋದ್ರು ಉಳಿಬೇಕು ಅಂತಂತಾರೆ. ಅಂಥದ್ರಾಗೆ ಅಂತ ಸಂಬಂಧಕ್ಕೆ ಎಂತ ಬೆಲೆ ಕೊಟ್ಟಿದೀಯ? ಅತ್ತೆ ನೀವು ಇವ್ರ ಮಾತಿಗೆ ಮರಳಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ದೀರಾ. ನಾನು ಈಟ್ ದಿನ ತಿಳ್ಕೊಂಡಿದ್ಯಪ್ಪ, ಈಗ ಸರಿಯಾಗಿ ತಿಳ್ಕೊಂಡಿದ್ದೀನಿ. ನೀನ್ 2 ತಲೆ ಆವು ಅನ್ನೋದು ನನಗೆ ಸಂದಾಗ ಗೊತ್ತಾಗೈತೆ. ಲೇ ರಾಜಿ, ಈಗಲೂ ಕಾಲ ಮಿಂಚಲ ಕಣೆ. ಸಾರಿ ಸಾರಿ ಹೇಳ್ತೀವಿ, ಮರ್ಯಾದೆಯಾಗಿ ನನ್ನ ಜೊತೆಗೆ ಬಾ, ಹೊರ್ಟೋಕು ಬಾ. ಸುಮ್ಕೆ ನಿಂತ್ಕೊಂಡ್ರೆ ಸರಿ, ಇಲ್ಲ ರಾಧನ್ ಜೊತೆ ನೀನು ಸೇರ್ಕೊಂಡಿದ್ದೆ ಅಂತ ಕಿರ್ಚಿ ಹೇಳಿ ಗಾಡ್ಡೆ ಮಾಡ್ತೀನಿ ಅಷ್ಟೇನೆ. ಅವ್ವಾ, ನಿನ್ನ ಬಾಯಿ ಮಣ್ಣಾಕ, ನನ್ನನ್ನು ಯಾಕೆ ಹೇಳ್ಕೊಂಬಂದೆ ಇಲ್ಲಿಗೆ? ಜೈ, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ರಾಧಾ, ಮಾತಾಡ್ಬೇಡ ನೀನು. ನೀನೊಬ್ಳು ಅಡ್ಡ ಬಂದಿರ್ಲಿಲ್ಲ ಅಂದಿದ್ರೆ ಇವತ್ತೆಲ್ಲ ಸರಿಯಾಗಿ ಇರ್ತಿತ್ತು. ಅತ್ತೆ ಮಾವ ಇವತ್ತು ನನ್ನ ವಿರುದ್ಧ ಮಾತಾಡ್ತಿರ್ಲಿಲ್ಲ, ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಈಗಿನ ಕಾಲದಾಗೆ ದೇಗಿ ಅನ್ನೋರ್ಗೆ ದೇಣಿಗೆ ಕೊಡಬಾರ್ದು. ಅನ್ನ ಇಟ್ಟು ಆಶ್ರಯ ಕೊಟ್ಟಿದ್ದು ಕೈನೇ ಕಡಿತಾರೆ ಇಂಥವ್ರು. ಹೌದು, ಈಟ್ ದಿನ ಇವಳನ್ನ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕೆ ನನಗೆ ಸರಿಯಾದ ಪಾಠನೇ ಕಲ್ಸೋದು. ಹೌದು, ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಆರೋಪ ಮಾಡ್ತಿದ್ದೀರಲ್ಲ, ನಾನ್ ಕೆಟ್ಟವಳು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಇರೋದಕ್ಕೆ ಮಾತಾಡ್ತಿರೋದು. ಅವ್ವವ್ರೆ, ನೀವು 2 ನಂಬರ್ ಕೊಟ್ಟಿದ್ರಲ್ಲ, ಅದರಲ್ಲಿ ನಿಮ್ಮ ರಾಧಾ ನಂಬರು ಇದೆ. ಎಲ್ಲೋ ಮಿಸ್ ಆಗಿ ಬಂದಿರಬೇಕು ಬಿಡಿ. ಜಿಗಣಿ, ನಾನು ಆ ಫೋನ್ ನಂಬರ್ನ ತ್ಯಪ್ಪಾಗಿ ಕೊಟ್ಟಿಲ್ಲ, ಗೊತ್ತಿದೆ ಕೊಟ್ಟಿರೋದು. ಹಾಗಾದರೆ ನಾನು ರಾಧಾ ಅವ್ರ ನಂಬರ್ನು ಟ್ರ್ಯಾಕ್ ಮಾಡಿಸ್ಬೇಕಮ್ಮವ್ರೆ? ಕಳೆದ 6 ತಿಂಗಳಿಂದ, ಅಂದರೆ ನಮ್ಮ ಸ್ನೇಹ ಸತ್ ಮ್ಯಾಕಿಂದ ಆ ಫೋನ್ಗೆ ಯಾವ್ಯಾವ ನಂಬರಿಂದ ಫೋನ್ ಬಂದದೆ, ಈ ಫೋನಿಂದ ಬೇರೆ ಯಾವ್ಯಾವ ನಂಬರ್ಗಳಿಗೆ ಫೋನ್ ಆಗದೆ, ಅವ್ರು ಯೋನೆಲ್ಲ ಮಾತಾಡೋರೆ, ಎಲ್ಲ ವಿಷಯನೂ ನನಗೆ ಗೊತ್ತಾಗಬೇಕು. ಸರಿ ಅಮ್ಮವ್ರೆ. ಅಮ್ಮವ್ರೆ, ನೀವೇನು ಹೇಳಿದ್ರೋ ಅದೆಲ್ಲ ನಿಜ ಆಗಿದೆ. ರಾಧಾ ಯಾರ್ಯಾರ ಹತ್ರ ಮಾತಾಡಿದ್ಲೋ ಅದ್ರ ಕಾಲ್ ಡೀಟೇಲ್ಸ್ ಅದರಲ್ಲಿದೆ. ಅಮ್ಮವ್ರೆ, ಸಿಂಗಾರಮ್ಮ ಅರೆಸ್ಟ್ ಆಗೋವರೆಗೂ
ರಾಧಾ ಅವರು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ನಿಮ್ಮ ಸೊಸೆ ಸಾವಿನ ವಿಷಯದಲ್ಲೂ ಇವರಿಬ್ಬರೇ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ನೇಹಾ ಮೇಡಮ್ ಸಾಯೋದಕ್ಕೂ ರಾಧಾನೇ ಮುಖ್ಯ ಕಾರಣ ಅಮ್ಮವ್ರೆ. ಅದ್ರ ವಾಯ್ಸ್ ರೆಕಾರ್ಡ್ ಕೂಡ ಟ್ರ್ಯಾಕ್ ಆಗಿದೆ. ಈಗಲೂ ರಾಜಿ ನಂಜಮ್ಮನ ಜೊತೆ ಸೇರಿಕೊಂಡು ನಿಮ್ಮ ಮೇಲೆ ಸಂಚು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿತು ಕಾಲ್ ರೆಕಾರ್ಡ್ ಇದೆ. ಅಮ್ಮವ್ರೆ, ನಿಮ್ಮ ಮೇಲಿರೋ ಪ್ರೀತಿಗೆ ಕಂಠಿ ಸಾಹೇಬ್ರನ್ನ ಮದುವೆ ಮಾಡ್ಕೊತಾ ಇಲ್ಲ. ನಿಮ್ಮನೆ ಸೊಸೆ ಆಗಬೇಕು, ನಿಮ್ಮನ್ನು ಕೊಲ್ಲಬೇಕು, ಆಮೇಲೆ ಅಧಿಕಾರ ತಗೋಬೇಕು, ಅದು ಅವಳ ಉದ್ದೇಶ. ಏನು ಬಂಗಾರ ಇದೆಲ್ಲ? ನಾನು ನಿನ್ನ ಹೇಳಿರೋ ಯಾವ ಮಾತನ್ನು ತೆಗ್ದಾಕಿಲ್ಲ ಕಣವ. ಈಟ್ ದಿನ ನಾನು ಈ ಸಾಕ್ಷಿಗೋಸ್ಕರನೇ ಸುಮ್ಕೆ ಇದ್ದಿದ್ದು. ಈಗಲೂ ಅದಕ್ಕೆ ನಿನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಬಂದಿದ್ದು. ಹಂಗಾರೆ ನಿಂಗೆ ರಾಧನ್ ಮ್ಯಾಕೆ ಅನುಮಾನ ಇತ್ತಾ? ನನ್ನ ಅವ್ವ ನೀನು ಈಟೊಂದೆಲ್ಲ ರಾಧನ್ ಬಗ್ಗೆ ಹೇಳ್ತಿದ್ಯಾ ಅಂದ್ಮ್ಯಾಕೆ ಅದರಲ್ಲಿ ಸುಳ್ಳಿರಾಕಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೆಂಗೋ ಇನ್ಮೇಲಾದರೂ ನನ್ನ ಮಗಳಿಗೆ ನನ್ನ ಮ್ಯಾಕೆ ನಂಬಿಕೆ ಬಂತಲ್ಲ, ಅಟ್ಟೆ ಸಾಕು. ನಂಬಿಕೆ ಇದ್ದಿದ್ದಕ್ಕೆ ಅವ ಜಿಗ್ನಿನ ಮನೆ ತವ ಕರೆಸಿ ರಾಧನ್ ಫೋನ್ ನಂಬರ್ನ ಕೊಟ್ಟು ಕಳಿಸಿದ್ದೆ. ಇವತ್ತು ಸಾಕ್ಷಿ ಸಮೇತ ಸಿಕ್ಕಿಬಿದ್ದವಳೆ ರಾಧಾ. ಈ ಬಂಗಾರ ಪೂರ್ವಪರ ವಿಚಾರಿಸದೆ, ಸಾಕ್ಷಿ ಪುರಾವೆ ಇಲ್ಲದೆ ಯಾವ ನಿರ್ಧಾರನೂ ತಕ್ಕೊಳ್ಳಕ್ಕಿಲ್ಲ. ಅಂತೂ ಇಂತೂ ಕಳ್ಳಿ ಸಿಕ್ಬಿಟ್ರು. ಈ ಸೇನಾ ಪುಟ್ಟಕ್ಕಂಗೆ ಹೇಳ್ಬೇಕು, ಬಿರ್ನೆ ಫೋನ್ ಮಾಡು. ಹೂನವ. ಅತ್ತೆ, ಯೋಟು ಧೈರ್ಯ ಇದ್ರೆ ನನ್ನ ಮನೆ ಅನ್ನನೇ ತಿಂದು ನನ್ನ ಸೊಸೆನೆ ಕೊಲ್ತೀಯ. ರಾಧಾ, ನಮ್ಮವ್ರನ್ನ ಕೊಂದಿದ್ ನೀನಾ? ಬ್ಯಾಡದವ್ರೆ, ಒಂದು ಹೆಣ್ಣಿನ ಮೇಲೆ ಕೈ ಎತ್ತಬಾರ್ದು. ಏನೇ ಇದ್ರು ನಿಮ್ಮ ಅವ್ವ ನೋಡ್ಕೋತಾರೆ, ಸುಮ್ಕಿರು. ಅಷ್ಟೇ ಅಲ್ಲ ಸಾಹೇಬ್ರೆ, ವಿಷಯ ಎಲ್ಲ ನಮಗೆ ಗೊತ್ತಾಗಿದೆ ಅಂತ ನನಗೂ ನನ್ನ ಮಗಳ ಮೇಲನ್ನು ಹಲ್ಲೆ ಮಾಡಿ ಗೋಡೆನಲ್ಲಿ ಕಟ್ಟಿ ಹಾಕಿದ್ರು. ನಾವು ಸಮಯಕ್ಕೆ ಸರಿಯಾಗಿ ಹೋಗಿರ್ಲಿಲ್ಲ ಅಂದಿದ್ರೆ ನಮ್ಮ ಸ್ನೇಹನ ಹೃದಯ ಒತ್ತಿರೋ ಈ ಸ್ನೇಹನೂ ನಮಗೆ ಸಿಗ್ತಿರ್ಲಿಲ್ಲ. ಬಾಬಾ, ಅಕ್ಕನ ಹತ್ರ ಇರೋ ಹೃದಯ ನಮ್ಮ ಸ್ನೇಹ ಹಾಕಂದೆ.